ಸರ್ ಎಲ್ಲರೂ ಹೇಳ್ತಾ ಇರೋದೇ ಮಾತಾಡಿರೋದು ನಂದೇ ವಯಸ್ಸು ಸರ್, ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದರೆ ನನಗೆ ಪ್ರಜ್ಞೆ ಇಲ್ಲ. ಅಲ್ಲ ಸರ್, ಕಟ್ಕತೆ ಅಂತ ನಾನು ಹೇಳ್ತೀನಿ. ಹಾಂ ಸರ್, ನನ್ನ ಮನಸ್ಥಿತಿ ನಾನು ಅಲ್ಲ ಸರ್, ನನ್ನ ಮನಸ್ಸಿಗೆ ನನಗೂ ಇವಾಗಲೂ ನಾನು ಇದೇ ಪಶ್ಚಾತ್ತಾಪ ಪಡ್ತಾ ಇರೋದು. ನಾನು ಅವತ್ತಿಂದ 1% ನಾನು ನಿದ್ದೆನೂ ಮಾಡಿಲ್ಲ ಸರ್. ಹಿಂಗೆ ನನ್ನ ಬಾಯಲ್ಲಿ ಬಂತ ಈ ಥರ ಇಲ್ಲ ಅಂದ್ರೆ ನಾನು ಪಶ್ಚಾತ್ತಾಪ ಪಡಲಿಲ್ಲ ಅಂದರೆ ಸರ್, ಕುಡಿದು ಮಾತಾಡಲ್ಲ. ಆ 4 ಗೋಡೆ ಮಧ್ಯೆ ಏನಾಯಿತು ಅಂತ ನಮ್ಮ 3 ಜನಕ್ಕೆ ಅಷ್ಟೇ ಅಲ್ವಾ ಗೊತ್ತಿರ ಸರ್, ಹೊರಗಡೆ ಏನೂ ಗೊತ್ತಾಗಿರಲ್ಲ. ಅಲ್ಲ ಸರ್, ಈಗ ಅಷ್ಟೊತ್ತು ಒಂದು ಪಾಸಿಟಿವ್ ಮಾತಾಡಿರ್ತೀನಿ, ಅದನ್ನು ಬಿಟ್ಟು ಇಷ್ಟು ಮಾತ್ರ ರೆಕಾರ್ಡ್ ಮಾಡ್ತಾರೆ ಅಂದರೆ ನನಗೆ ಅನ್ಸಿದ ಪ್ರಕಾರ ನಮ್ಮ ಹಳ್ಳಿ ಕಡೆ ಗೊತ್ತಿಲ್ಲ ಹೆಂಗೆ ಏನು ಅನ್ಕತೆ ಗೊತ್ತಿಲ್ಲ. ನೀನು ತಾಕತ್ತಿದ್ರೆ ಬೈ ಅನ್ಬೋದು, ಏನನ್ನೋದು ನನಗೆ ಗೊತ್ತಿಲ್ಲ. ನನಗಂತೂ 100% 10 ಗಂಟೆ ಆದಮೇಲೆ ಬೆಳಗ್ಗೆ 10:30 ಗಂಟೆ ನನಗೆ ಇನ್ನೂ ಭಯ ಇರೋದೇನೆಂದರೆ ಬೇರೆ ಏನಾರು ವೀಡಿಯೋ ಮಾಡ್ಕೊಂಡೋದ್ರದು ಇನ್ನೂ ಭಯ ಇದೆ ನನಗೆ. ಅಷ್ಟೆಲ್ಲ ಸರ್, ನಾನು ಯಾವತ್ತೂ ಯಾರಿಗೂ ಸಾವು ಬಯಸುವಂಥ ಅಧಿಕಾರ ಯಾರಿಗೂ ಇಲ್ಲ. ನಾನು ಹಂಗೇನಾದರೂ ಪ್ರಜ್ಞೆ ಇದ್ದು ಉದ್ದೇಶಪೂರ್ವಕವಾಗಿ ಏನಾದರೂ ಮಾತಾಡಿದ್ದಿದ್ರೆ ನಾನು ಸ್ಟೇ ತರೋದೋ ಇಲ್ಲ ಆಡಿಯೋ ಡಿಲೀಟ್ ಮಾಡಿಸೋದೋ ಏನೋ ಒಂದು ಮಾಡ್ತಾಯಿದ್ದೆ ಸರ್. ಅಷ್ಟು ಪ್ರಜ್ಞೆ ಇತ್ತು ನನ್ನ ಮನಸ್ಸಿಂದ ಹೇಳಿದಿದ್ರೆ. ಇದು ಮನಸ್ಸಿಂದ ಹೇಳಿದಿರೋದಕ್ಕೆ ನಾನು ಸುಮ್ಮನಾಗಿದ್ದು, ಬಿಡು ಅದೆಲ್ಲ ಇರಲ್ಲ, ನಾನು ಮಾತಾಡಿರೋಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಆ ಒಂದು ಧೈರ್ಯದಲ್ಲೇ ನಾನು ಸಿನಿಮಾ ಆರಾಮಾಗಿ ಪ್ರಮೋಷನ್ ಮಾಡ್ಕೊಂಡಿದ್ದೆ. ಪ್ರಮೋಷನಿಗೆ ಪ್ರತಿಯೊಂದು ಟೈಮಲ್ಲೂ ಫೋನ್ ಮಾಡಿ ಟಾರ್ಚರ್ ಕೊಟ್ಟವ್ರೆ, ಹಂಗಿದೆ ಹಿಂಗಿದೆ, ಊರಲ್ಲಿ ತುಂಬ ಕನ್ಫ್ಯೂಸ್ ಮಾಡಿದರು ಸರ್. ನಾನು ಆ ಥರ ಕುಡ್ಕನೂ ಅಲ್ಲ ಸರ್, ನಾನು ಕುಡ್ದೂ ಇಲ್ಲ. 3 ವರ್ಷ ಫುಲ್ಲು ಡಯಟಲ್ಲಿ ಇದ್ದೀನಿ. ಯಾರನ್ನಾದರೂ ಕೇಳ್ಕೊಬನ್ನಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ನಾನು ಸಿಕ್ಕಾಕೊಂಡಿದ್ದು ಹೆಂಗೆ ಅಂದರೆ ನನ್ನ ಸಿನಿಮಾ ಜೀವನ, ನನ್ನ ಉಸಿರು ಅಂತ ಸಿನಿಮಾನ ಪ್ರೀತಿಸ್ತಾನೆ. ಅವ್ರಿಗೆ ಗೊತ್ತು ಸಿನಿಮಾ ವೀಕ್ನೆಸ್ ಅನ್ನೋದು ಗೊತ್ತು ಅವರಿಗೆ. ಆ ವೀಕ್ನೆಸ್ ಇಟ್ಕೊಂಡು ರಿಲೀಸ್ ಡೇಟ್ ಹತ್ರ ಬಂದಂಗೆ ಸುಮಾರು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡಿದ್ದಾರೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು, ಬಟ್ ಕೊಟ್ಟಿದ್ರೆ ಸಿನಿಮಾ ಪ್ರಚಾರಕ್ಕೆ ಗಿಮಿಕ್ ಅಂತಾರೆ ಅನ್ನೋ ಉದ್ದೇಶಕ್ಕೆ ನಾನು ಏನೂ ಕೊಟ್ಟಿಲ್ಲ. ಹಾಗಾಗಿ ಪಶ್ಚಾತ್ತಾಪ ಡೈಲಿ ಪಡ್ತಾನೇ ಇದ್ದೀನಿ. ಈಗ ಇವರಿಗೆ ಧ್ರುವಣ್ಣ ಅವರಿಗೆ ಬಂದ ತಕ್ಷಣ ನಾನು 2-3 ದಿವಸ ಆದಮೇಲೆ ನಾನು ಹಂಗೇನಾದ್ರು ಉದ್ದೇಶಪೂರ್ವಕವಾಗಿ ಮಾತಾಡಿದರೆ ರಿಲೀಸ್ ಆದಮೇಲೆ ನಾನು ಊರಿಗೆ ಎಲ್ಲರೂ ಹೋಗ್ಬಿಟ್ಟು ಕಣ್ಣೆಲ್ಲ ಇಟ್ಬಿಡ್ತಿದ್ದೆ. ಪಶ್ಚಾತ್ತಾಪ ಯಾಕೆ ಪಡ್ತಾ ಇದ್ದೀನಿ ಅಂದರೆ ಇಷ್ಟು ವರ್ಷ ಜರ್ನಿ, ಒಂದು 16-17 ವರ್ಷದ ಮೇಲೆ ಆಯಿತು ಜೂನಿಯರ್ ಆರ್ಟಿಸ್ಟ್ಗಳಾಗಿ ಮಾಡಿ, ಕೃಷಿಯಿಂದ ಬಂದು ಆರ್ಕೆಸ್ಟ್ರಾಗಳಲ್ಲಿ ಸುಮಾರು ಸ್ಟೇಜ್ಗಳು ಹಂಚ್ಕೊಂಡು, ಆರ್ಕೆಸ್ಟ್ರಾ ಈವೆಂಟ್ಗಳು ಮಾಡ್ಕೊಂಡು, ಸುಮಾರು ನಮ್ಮ ಟೀಮವ್ರಿಗೆ ಎಷ್ಟೋ ಜನಕ್ಕೆ ನಾನು ಕೆಲಸಗಳು ಕೊಟ್ಟಿದ್ದೀನಿ ಆರ್ಕೆಸ್ಟ್ರಾಗಳು ಮಾಡ್ಕೊಂಡು. ಇಷ್ಟೆಲ್ಲ ಮಾಡಿದವನು ನನ್ನ ಗುಂಡಿನ ನಾನು ತೋಡ್ಕೊತೀನಿ ಸರ್. ಯಾಕೆಂದ್ರೆ ನನಗೆ ಇನ್ನೂ ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಜಾಸ್ತಿ ಇದೆ ನನಗೆ. ಕಲೆನ ನಂಬಿ ಬಂದಿರೋನು, ಬೇರೆ ನನಗೆ ಬ್ಯಾಕ್ಗ್ರೌಂಡ್ ಆಗಲಿ ದುಡ್ಡಾಗಲಿ ಹಂಗೆಲ್ಲ ಇದ್ದಿದ್ರೆ ನನ್ನ ಜೊತೆ ಇರೋರೇ ಹೋಗ್ಬಿಟ್ಟು ಅವ್ರಿಗೆ ಹೊಡೆದು ಸಾರಿ ಕೇಳಿಸ್ಬಿಡೋರು, ಇದು ಆಡಿಯೋ ಫೇಕ್ ಅಂತ ಹೇಳು ಅಂತ ಅವ್ರ ಕೈಲೇ ಹೊಡೆದು ಕೇಳಿಸಿರೋರು. ಬಟ್ ನಮಗೆ ಹೊಡೆಯೋಕ್ಕೂ ದುಡ್ಡಿಲ್ಲ, ಹೊಡ್ಸೋಕ್ಕೂ ದುಡ್ಡಿಲ್ಲ. ನಮಗೇನು ಈ ದುಡ್ಡಿಲ್ದರೆ ಏನು ಹೇಳ್ತೀವಿ, ದೇವರಿದ್ದಾನೆ ಅಂತೀವಿ, ಇಲ್ಲ ಕರ್ಮ ರಿಟರ್ನ್ ಅಂದ್ಕೊಂಡು ಏನೋ ನಮಗೆ ನಾವು ಸಮಾಧಾನ ಮಾಡ್ಕೊತೀವಿ ಅಷ್ಟೇ. ಇನ್ನೇನು ಮಾಡೋದು ಹೇಳಿ. ಉದ್ದೇಶಪೂರ್ವಕವಾಗಿ ಯಾರೂ ಆ ಥರ ಮಾತಾಡಲ್ಲ ಮೇಡಮ್. ನಾನು ಹಿಂಗೇನಾರ ಚಾಕಿಟ್ಟೇನೋ ಒಂದು ಮಾತು ರೆಕಾರ್ಡು ಅವ್ರು ಏನೇ ಸ್ಕ್ರೀನ್ಶಾಟ್ ತೆಗೆದ್ರು ನನ್ನ ಮೊಬೈಲ್ ಲಾಕ್ ಇಲ್ಲ ಮೇಡಮ್. ಅವ್ರು ಏನು ಬೇಕಾದರೂ ಮಾಡ್ಕೋಬೋದು. ನನ್ನ ಮೊಬೈಲ್ ಇವಾಗ ರೀಸೆಂಟಾಗಿ ಒಂದು 2 ತಿಂಗಳಿಂದ ಲಾಕ್ ಇಟ್ಟಿರೋದು. ಪ್ರತಿಯೊಂದು ಪಕ್ಕಾ ಪ್ಲ್ಯಾನ್ ಮಾಡಿದ್ದಾರೆ. ಹಂಗೆಲ್ಲ ನಾನು ಪ್ಲ್ಯಾನ್ ಮಾಡೋದಾಗಿದ್ದರೆ ಬೇಜಾನ್ ಸಿಕ್ಕಾಬಟ್ಟೆ ಅವ್ರು ಏನೇನು ಯಾರ್ಯಾರ ಬಗ್ಗೆನೋ ಮಾತಾಡಿದ್ದಾರೆ ಅದೆಲ್ಲ ಮಾಡ್ಬೋದಿತ್ತು. ಬಟ್ ಲಾಕೇ ಇಲ್ಲ ನನಗೆ. ಯಾಕೆಂದರೆ ನಾನು ಒಂದು ಶೋಗೆ ಹೋಗ್ಬೇಕಾದ್ರೆ ಜೊತೇಲಿ ಬಂದಾಗ ನಾನು ಒಂದು ಸ್ಟೇಜ್ ಹೋಗೋದಾಗ ಲೇಡೀಸ್ನ ಕಾರಲ್ಲೇ ಕೂರಿಸೋಯ್ತು, ನಾನು ಮೊಬೈಲು ಅಲ್ಲೇ ಬಿಟ್ಟು ಇರ್ತೀನಿ. ಏನು ಬೇಕಾದ್ರೂ ಅದು ಐಡಿಯಾ ಕೊಟ್ಟೋದೆ ಅವರು, ನನಗೇನು ಗೊತ್ತಿಲ್ಲ. ಅವರೇ ಹೇಳಿದ್ದಾರೆ ಹಿಂಗೆಲ್ಲ ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ತಗೊಂಡು ಕಳಿಸು, ಇದೆಲ್ಲ ಮಾಡಿದ್ದಾರೆ. ಯಾವುದು ಮೇಡಮ್? ಆಡಿಯೋ ನಾನು ಬಿಟ್ಟಿರಲಿಲ್ಲ, ಅದು ನನ್ನ ಬಗ್ಗೆ ಇಲ್ಲ, ಕೇಳಿ ನೋಡಿ. ಅವರು ಪ್ರತಿಯೊಂದು ಆಡಿಯೋ ಬಿಟ್ಟಿದ್ದಾರೆ. ಓಕೆನಾ? ನಾನು ಯಾರ್ದು ಮೇಡಮ್? ಅಪ್ಪಣ್ಣವ್ರದ್ದು ಮಾತಾಡಿರೋದು 1 ವರ್ಷ. ಆ್ಯಕ್ಚುಲಿ ಅವ್ರದ್ದು ಹೇಳಿದ್ರೆ ತಪ್ಪಾಗುತ್ತೆ. ಇವರು ಇಬ್ಬರು ಮಧ್ಯನೂ ತಂದಿಟ್ಟಿದ್ದಾರೆ. ನಿನಗೆ ಸೇಫ್ಟಿ ಬೇಕಾಗುತ್ತೆ ಅಂತ ನನಗೂ ಕೊಟ್ಟಿದ್ದಾರೆ. ಅವ್ರ ವೀಡಿಯೋನ ಅಪ್ಪಣ್ಣವ್ರಿಗೂ ಕಳಿಸಿದ್ದಾರೆ. ನನಗೆ ನನ್ನ ವೀಡಿಯೋ ಮಾಡ್ಬಿಟ್ಟು ಅಪ್ಪಣ್ಣ ಮನು ಉಲ್ಟಾ ಹೊಡಿಬೋದು, ಇದು ನೀನು ಇಟ್ಕೊ ಅಂತ ಅವರಿಗೂ ಸೇಫ್ಟಿಯಾಗಿ ಇಟ್ಟಿದ್ದಾರೆ. ನಾನು ನೋಡಿದ್ದೀನಿ ಮೊಬೈಲಲ್ಲಿ ತೆಗೆದು. ಇನ್ನೊಬ್ಬರು ಕಾಮಿಡಿ ಕಿಲ್ಲರು ಒಂದು ಮೆಸೇಜ್ ಮಾಡಿದ್ದಾರೆ. ಅದು 1-1.5 ತಿಂಗಳಲ್ಲಿ ಒಳಗಡೆ ಹೋಗಿದ್ದಾಗ ಮನೆಗೆ ಒಳ್ಳೆ ಟೈಮು, ಬೇಗ ಹೆಣ್ಮಕ್ಳಿದ್ದಾಗ ಬಂದವನು ಅಂದ್ಬಿಟ್ಟು ಬೇಗ ಲಾಕ್ ಮಾಡಿಬಿಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಕೊಡು ಅಂತ ಒಬ್ಳು ಮಾಡಿದ್ದಾಳೆ. ಈ ಥರದ್ದೆಲ್ಲ ಒಂದಿಷ್ಟು ನಡೆದಿದೆ ಹಿಂದ್ಗಡೆ ಕೂತಂದ್ರೆ. ಗೊತ್ತಿಲ್ಲ ಸರ್, ಏನೋ ಈಗ ಇಲ್ಲ ಸರ್, ನಾನು ಸರ್ ಸೂಪರ್ ಸ್ಟಾರ್ ಅಲ್ಲ, ಏನೂ ಅಲ್ಲ, ಕಾಮನ್ ಮ್ಯಾನ್. ಗೊತ್ತಿಲ್ಲ ಸರ್, ಕಾಮನ್ ಮ್ಯಾನ್. ಈಗ ಫಸ್ಟ್ನೇ ಸಿನಿಮಾ, ನಾವು ಕೂಡ ಅಂಬೆಗಾಲ ಇಟ್ಕೊಂಡು ಹೋಗ್ಬೇಕು, ದೊಡ್ಡವರ ಆಶೀರ್ವಾದ ತಗೊಂಡು ಬಂದಿರೋದು ಸರ್. ಇಲ್ಲ ಸರ್, ಅದು ಈಗ ಏನಂತಂದರೆ ಕಂಡೀಷನ್ ಬೇಲ್ ಮೇಲೆ ಬಂದಿರೋದ್ರಿಂದ ನಾನು ಯಾರ ಬಗ್ಗೆನೂ ಮಾತಾಡೋಂಗಿಲ್ಲ.
ಇದು ಅದಕ್ಕೆ ನಾನು ಏನು ಸಂತ್ರಸ್ತೆ ಅವ್ರ ಹೆಸರು ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಒಂದು ಆಡಿಯೋಕ್ಕೆ ಯಾಕೆ ಅಂದರೆ ನನ್ನ ಕೆರಿಯರಿಗೆ ಡ್ಯಾಮೇಜ್ ಆಗಿರೋದು ಅದೊಂದೇ. ಮಿಕ್ಕಿದ್ದು ಏನಿದೆ ಅದು ಕಾನೂನು ಏನಿದೆ ಅದು ನೋಡ್ಕೊತ ಇದೆ. ಇದಕ್ಕೆ ಬ್ಯಾಕ್ಗ್ರೌಂಡ್ ಇರೋದು ಯಾರು ಏನು ಕತೆ ಅನ್ನೋದು ನನಗೆ ಇನ್ನೊಂದು ವಾರ 15 ದಿವಸದಲ್ಲಿ ನನಗೊಂದು ಬೇಲ್ ಏನೋ ಇದಾಗಿರೋದ್ರಿಂದ, ಕಂಡೀಷನ್ ಬೇಲ್ ಇರೋದ್ರಿಂದ ನಾವು ಕೋರ್ಟಲ್ಲಿ ಇದು ಮಾಡ್ಕೊಂಡೆ ಮಾತಾಡ್ಬೇಕು ಮೇಡಮ್. ಅದಕ್ಕೋಸ್ಕರ ಅಲೋಕ್ ಅನ್ನೋರು ಅವರು ಸುಮಾರು 7-8 ವರ್ಷ 10 ವರ್ಷದಿಂದಲೇ ಜೊತೆಲಿದ್ದಾರೆ. ಇವತ್ತು ಜೊತೆಲಿದ್ದಾರೆ, ಅವತ್ತು ಜೊತೆಲಿದ್ದಾರೆ. ಗೊತ್ತಿಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಏನನ್ನೋದು ಗೊತ್ತಿಲ್ಲ. ಪ್ರತಿ ಸತಿನೂ ಅವ್ರ ಮನೇಲೇ ಇದ್ದಾರೆ. ಆಚೆ ಕಡೆಯಿಂದನೂ ಕೂಡ ಫುಲ್ಲು ಜೇಬಿಗೆ ರೆಕಾರ್ಡ್ ಹಾಕೊಂಡೇ ಬಂದಿದ್ದಾರಂತೆ. ಅವರು ಹೇಳ್ತಾ ಇರೋದು ಪ್ರತಿಯೊಂದು ರೆಕಾರ್ಡು, ಯಾರ್ಯಾರ ಜೊತೆ ಮಾತಾಡಿದ್ರೆ ಅವ್ರು ಸುಮಾರು ರೆಕಾರ್ಡು ಕೇಳಿದರೆ ಆಟೋಮೆಟಿಕ್ ಆಗುತ್ತಂತೆ. 24/7 ಅವ್ರದ್ದು ರೆಕಾರ್ಡಲ್ಲಿ ಇರುತ್ತಂತೆ. ಕೇಳಿದ್ರೆ ಈಗ ಹೇಳ್ತಾವ್ರಂತ ಗೊತ್ತಿಲ್ಲ. ಅವ್ರು ಏನಕ್ಕೆ ರೆಕಾರ್ಡ್ ಮಾಡಿದ್ರು ಏನೋ ಗೊತ್ತಿಲ್ಲ. ಇವ್ರದ್ದು ಒಂದು ನನಗೆ ಅನಿಸಿದ್ದು ಸಿನಿಮಾ ಈ ಒಂದು ದೊಡ್ಡ ಬ್ಯಾನರ್ ಅಂತನೋ, ಇಲ್ಲ ಈ ಸಿನಿಮಾ ಏನಾರು ಕ್ಲಿಕ್ ಆಗುತ್ತೆ ಅಂತನೋ, ಇಲ್ಲ ಇಷ್ಟು ದೊಡ್ಡ ಬಜೆಟ್ ಅಂತ ಈ ಟೈಮಲ್ಲಿ ಮಾಡಿದರೆ ನಿಜವಲ್ಲ ನಾನೇ ಸರೆಂಡರ್ ಆಗ್ಬಿಡ್ದು. ಇಲ್ಲಪ್ಪ ಕರೆಕ್ಟ್ ನಾನು ಮಾತಾಡೋದೆಲ್ಲ ಏನು ಬೇಕಾದ್ರೂ ಶಿಕ್ಷೆ ಮಾಡಿ ಅಂತ ಹೇಳಿದೆ. ಸಿನಿಮಾ ಒಂದಿಷ್ಟು ಕನಸುಗಳನ್ನ ಇಟ್ಕೊಂಡು ನಾಳೆ ನಂಗೆ ಇವತ್ತಾಯ್ತಲ್ಲ ಅದು ನನಗೆ ಆಗ್ತಿಲ್ಲ. ಯಾಕೆಂದರೆ ಪ್ರಮೋಷನಿಗೆ ನೀವು ನೋಡಿರಬೇಕು, ಊಟ ಮಾಡಿಲ್ಲ ಸರ್ 1 ತಿಂಗಳು. ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿದ್ದೀರ ಪ್ರಮೋಷನ್ನು. ಆ ಪ್ರಮೋಷನ್ ಮಾಡಿದ್ದಕ್ಕೆ ಏನಾದರೂ ಹಿಂಗೆ ಆಯ್ತಾ, ಈ ಸಿನಿಮಾ ಏನಾದ್ರು ಮುಂದಕ್ಕೆ ಹೋಗ್ಬಿಡುತ್ತಾ ಅನ್ನೋ ಗೊತ್ತಿಲ್ಲ. ನೆಕ್ಸ್ಟ್ ಸಿನಿಮಾ ಮಾತುಕತೆ ಆಗಿರೋದು ನಾನು ಇವರಿಗೆ ಹೇಳಿದ್ದೆ 2ನೇ ಸಿನಿಮಾ ಹಿಂಗೆ ಆಗ್ತಿದೆ, ಒಂದಿಷ್ಟು ಬಜೆಟ್ ಅಂತಲೂ ಇವ್ರಿಗೆ ಬಜೆಟ್ ತಲೆ ಹೇಳಿದೆ, ಇದು ಎಷ್ಟು ಖರ್ಚಾಗಿದೆ ಅಂತಲೂ ಹೇಳಿದೆ. ಒಂದು 2.25-3 ಕೋಟಿ ಇದು ಬಜೆಟ್ ಇದು. ಇದಾದ್ಮೇಲೆ ನೆಕ್ಸ್ಟ್ ಸಿನಿಮಾದು ಕೂಡ ಯಾರ್ಯಾರು ಗೆಸ್ಟ್ ಅಪಿಯರೆನ್ಸ್ ಇದ್ದಾರೆ ಅನ್ನೋದು ಕೂಡ ಅವ್ರಿಗೆ ಹೇಳಿದ್ದೆ. ಅದು ಮಾತುಕತೆ ಆಗಿತ್ತು. ಇದಕ್ಕೇನಾದರೂ ಮುಂದೆ ಹೋಗ್ಬಿಡ್ತಾನ ಏನು ಕತೆ ಅದು ಗೊತ್ತಿಲ್ಲ. ನಾನು ಬೇರೆ ಹಿಂಗೆ ರೆಕಾರ್ಡ್ ಬಿಡೋದು, ಆಡಿಯೋ ಬಿಡೋ ಬದಲು ನಮ್ಮವ್ರು ಏನಾದರೂ ಒಂದು ಒಳ್ಳೆ ಸಿನಿಮಾ, ಅಪ್ಪ ನೀನು ಇಷ್ಟು ಕೋಟಿ ಮಾಡ್ತೀನಿ, ನಾನು ಇಷ್ಟು ಕೋಟಿ ಮಾಡ್ತೀನಿ ಬಾ ಅಂದ್ರೆ ನನಗೂ ಖುಷಿ ಆಗೋದು. ಇವ್ರು ಆಡಿಯೋ ಮೂಲಕ ಕಾಂಪಿಟೇಷನ್ ಕೊಡ್ತೀನಿ, ವೀಡಿಯೋ ರೆಕಾರ್ಡ್ ಬಿಟ್ಟು ನಿನ್ನ ಮೇಲೆ ಕೊಡ್ತೀನಿ, ಅದಲ್ಲ. ನಾನು ಕಾಂಪಿಟೇಟರ್ ಕೊಡೋಕ್ಕಲ್ಲ. ನಾನು ಈಗ ಅಂಬೆಗಾಲ ಇಡ್ತಿರೋದು.